ಅನಿಸಿ ಮದುವೆ ಊಟಕ್ಕೆ ಹೋಗಿದ್ರು ನನಗೆ ಅಷ್ಟು ಬೇಜಾರಾಗ್ತಿರಲಿಲ್ಲ. ಹೋಗಿ ಹೋಗಿ ನಂದು ಏನೋ ಅಂತಾರಲ್ಲವ, ದೊಡ್ಡ ಶತ್ರು, ಹಿತಶತ್ರು ಆಕಿ. ಅಂಥವ್ರ ಮದ್ವೆಗೆ ಹೋಗ್ಯಾಳಲ್ಲೇ ವ, ಏನು ಹೇಳೋಣ ಹೇಳು. ಆಕಿಗೋ ನನ್ನ ಕಂಡ್ರಾಗಲ್ಲ, ನನಗೂ ಆಕಿ ಕಂಡ್ರಾಗಲ್ಲ. ಅಂಥವ್ರ ಮದ್ವೆಗೆ ಇಕ್ಕಿ ಹೋಗಿ ಕೂತ್ಕೊಂಡಳಲ್ಲ. ಸುಮ್ಬಿಡು ಅಂತೀಯಾ? ಹೇಳ್ತೀರಾ ನೀವೇನು ಹೇಳ್ತೀರಾ? ನಾನು ಆಕಿನ ಇವತ್ತು ಬಿಡಲ್ಲ ಬಿಡು, ಮಾಡ್ತೀನಿ. ಇವತ್ತು ಬರ್ಲಿಕ್ಕೆ ಇಲ್ಲೇ ನಿಂತ್ಕೊಂತೀನಿ, ಅದು ಎಷ್ಟೊತ್ತಿಗೆ ಬರ್ತಾಳೆ ನೋಡ್ತೀನಿ. ಏ ಸುಶೀಲಕ್ಕ, ನೀನು ಸಸಿ ಗೊತ್ತೈತಲ್ಲ ಬಿಡು, ನಿನಗೂ ಆ ಸಾವಿತ್ರಿಗೂ ಆಗಲ್ಲ ಅಂತ. ಇಲ್ಲೇವ ಇವತ್ತು ಬೆಳಗ್ಗಿನ ಮಾತಾಡ್ಕೊಂತ ಕೂತ್ಕೊಂಡು ಆಕಿ ಜೊತೆಗೆ, ಆಕಿ ಸಾವಿತ್ರಿ ಕಂಡ್ರಾಗಲ್ಲ ನನಗೆ ಹಂಗೆ ಹಿಂಗೆ ಅಂತೇಳಿ ಇವತ್ತು ಆಕಿ ಮಗಳ ಮದ್ವೆ ಅಂತಾನು ಮಾತಾಡೀನಿ. ಅಷ್ಟಾದ್ರೂ ಹೋಗ್ಯಾಳಲ್ಲ ಈಕಿ, ಎಷ್ಟು ಇರ್ಬಾಳ ಆಕಿದು. ಅತ್ತಿ ಮತ್ತಂದ್ರೆ ಇಷ್ಟು ಕೇಳೋಣ. ಬರ್ಲಿ ಐತಿಕ್ಕಿದು. ಅವ್ರ ಮನೆಗೆ ಇದನ್ನೇ ಕಳ್ಸಾರ ಅಂತ ಕೇಳ್ತೀನಿ. ಬರ್ಲಿಕ್ಕಿನಿ ಇವತ್ತು ತವ್ರ ಮನೆಗೆ ಓಡಿಸ್ತೀನಿ. ಅಯ್ಯೋ ಬೇರೆ ಇದು ನಮ್ಮ ಅತ್ತಿ ಹೊರಗೆ ನಿಂತ್ಕೊಂಡಾಳೆ, ಅದೊಂದು ಫುಲ್ ಗರಂ ಆದಂಗೈತಿ. ಇದೇನಾತಪ್ಪ ನಮ್ಮ ಅತ್ತಿಗೆ? ಇವರೆಲ್ಲ ಇಲ್ಲೇ ಇದ್ದಾರೆ, ಸುನಿತಾಂಟಿ, ಸುಮಾಕಾಂಟಿ, ಇವ್ರು ಯಾರು ಇದ್ದಾರೆ? ಅಯ್ಯೋ ಇವರು ಎಲ್ಲ ಮದ್ವೆಗೆ ಬಂದಿದ್ರಲ್ಲ. ನಾನು ಊಟ ಕೂತ್ಕೊಂಡು ಈ ಕಡೆ ಇರೋರು ಅಲ್ಲೇ ಕೂತ್ಕೊಂಡಿದ್ರು. ದೇವ್ರೆ, ಎಲ್ಲ ಮದ್ವೆಗೆ ಹೋಗಿ ನಮ್ಮ ಅತ್ತಿಗೆ ಹೇಳಿದ್ರು ಏನೋ. ಸುಮಕ್ಕ, ಇವತ್ತು ಅತ್ತಿ ಸೊಸಿ ಜಗಳ ನೋಡೋ ಭಾಗ್ಯ ನಮ್ದು. ಸುಶೀಲಕ್ಕ ಸೊಸಿನ ಭಾಳ ಹೊಗಳ್ತಿದ್ಲು. ಅಯ್ಯೋ ದೇವ್ರೆ, ನೋಡ್ಬೇಕಿತ್ತಕ್ಕೆ ಎಷ್ಟು ಹೊಗಳ್ತಿದ್ಲು. ಇವತ್ತಂತೂ ಇಂತೂ ಜಗಳ ಆಡಕ್ ಕುಂತ್ಲು ಸೊಸಿದಿ. ಆಹಾ, ನಮಗೆ ಇವತ್ತು ಎಂಟರ್ಟೈನ್ಮೆಂಟು. ಈ ಸನಿಕ್ ಯಾರು ಜಗಳಾಡಿ ಆಡಿರ್ಲಿಲ್ಲ ಊರಾಗೆ ಒಳಗೆ. ಭಾಳ ಕೆಟ್ಟ ಬೇಜಾರಾಗ್ಬಿಟ್ಟಿದ್ದೇವ. ಆದ್ರೆ ಇವತ್ತಾದ್ರೆ ಅತ್ತೆ ಸೊಸಿ ಜಗಳ ನೋಡೋ ಭಾಗ್ಯ ಸಿಕ್ತತ್ತಲ್ಲ ಬಿಡು, ಹೋಗ್ಲಿ. ಸುಶೀಲಕ್ಕಂಗೆ ಬೇರೆ ಬರೋಬ್ಬರಿ ಸಿಟ್ಟು ಬಂದೈತಿ. ದೊಡ್ಡ ಜಗಳನೇ ಹಾಕತ್ತಿಲ್ಲ. ಆಗ್ಲಿ ಬಿಡು, ನಮಗೂ ಅದೇ ತಾನೇ ಬೇಕಾಗಿರೋದು. ಬೇರೆಯವ್ರ ಮನೆ ಜಗಳ ನೋಡೋದ್ರಲ್ಲಿ ಇರೋ ಒಂಥರ ಸಂತೋಷ. ಇವರೆಲ್ಲ ಇಲ್ಲೇ ಇದ್ರಂದ್ರೆ ಹಾಕೊಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಿಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಇಲ್ಲ ನಿಂತ್ರಾಗಲ್ಲ, ಮತ್ತಿನ್ನೂ ಅತಿ ಸಿಟ್ಟು ಬರ್ತೈತಿ. ದೊಡ್ಡ ಮನೆ ಹತ್ರ ಹೋಗ್ತೀನಿ. ಓಹೋ, ಏನವ ಮನೆ ದಾರಿ ಸಿಕ್ತಾ? ನಾನೆಲ್ಲ ನಿನಗೆ ಊರು ಹಸದಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದಾರಿ ತಪ್ಪಿ ಊರೆಲ್ಲ ತಿರ್ಗಾಡಕ್ ಕುಂದ್ಬಿಟ್ಟೆನ ಅನ್ಕಂಡೆ. ಮನೆ ದಾರಿ ಗೊತ್ತಾಗ್ದೆ? ಇಲ್ಲ ಅತ್ತಿ, ಗೊತ್ತಾಯ್ತು. ಹಂಗೆ ಅಡ್ಡಾಡಿನ ಹತ್ತಿರ ಊರೆಲ್ಲ. ನಾನೇನು ಅಡ್ಡಾಡಿಲ್ಲೇನು? ಅದೊಂದು ದೇವಸ್ಥಾನಕ್ಕೆ ಎಷ್ಟ ನಿನ್ ಜೊತೆ ಹೋಗಿ ಬಂದೀನಿ. ದೇವಸ್ಥಾನದಿಂದ ಮನೆ ದಾರಿ ಗೊತ್ತಾಗಲ್ಲ ನನಗೇನು? ಗೊತ್ತೈತೇನು ರೋಡೆಲ್ಲ? ನಾನೆಲ್ಲ ದಾರಿ ತಪ್ಪಿಸ್ಕೊಂಡೆನ ಅನ್ಕಂಡೆ. ಇಲ್ಲ, ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೇಳಿ 11:30 ಮನೆ ಬಿಟ್ಟಕ್ಕೆ ನೀನು. ಇವಾಗ 2:30 ಆಗೈತಿ. ಇಷ್ಟೋ ತನಕ ಎಲ್ಲೋಗಿದ್ದಿ ಅಂತ? ದೇವಸ್ಥಾನ ಅಷ್ಟು ಕಂಡಾಬಿಟ್ಟು ದೂರ ಆಯ್ತಾ? ಏನು ನಡ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ಏನಾದ್ರು ಒಂದು 4-5 ಕಿಲೋಮೀಟರ್ ದೂರ ಆಯ್ತಾ? ಇಲ್ಲ, ಇಲ್ಲೇ ಆ ಬಾಜು ಓಣಿ. ಏನು ಎಷ್ಟು ದೂರ ಐತಿ ದೇವಸ್ಥಾನ ಆದ್ರೂ? ಇಷ್ಟೋ ತನಕ ಎಲ್ಲೋಗಿದ್ದಿ? ನನಗೆ ಉತ್ತರ ಬೇಕಿವಾಗ. ಅತ್ಯಾರೆ, ಅದು ಅದು ಏನು ಅದು ಬಾಯ್ ತೊದ್ಲ ಕುಂತೈತಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಿ, ಎಲ್ಲೋಗಿದ್ದೆ ಹೇಳು. ಹೋಗ್ಲಿ ಬಿಡು, ಹೊಸ್ದಾಗಿ ಬಂದಾಳೆ. ಏನು ಅನ್ಬಾರ್ದು ಅಂತ ಅಂದ್ರೆ ನಿಂಗೆ ಯಾಕೆ ತೀರಾನೇ ಮಾಡಕೊಂತೀನಿ ನೀನು. ನಿಂಗೆ ಮಾಡು, ನಿಮ್ಮ ತವ್ರ ಮನೆ ಓಡಿಸ್ತೀನಿ ನಿನ್ನ. ಅಲ್ಲ ಅತ್ತೀರಿ, ಏನೇನು ಹೇಳ್ತೀರಲ್ಲ. ನಾನು ದೇವಸ್ಥಾನಕ್ಕಷ್ಟೇ ಹೋಗಿ ಬಂದಿರಿಪ್ಪ, ಎಲ್ಲೂ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋಕೆ ಇಷ್ಟೊತ್ತು ಬೇಕೇನೇ ಬಿಡ್ಲಿ? ಮತ್ತೆ ಚಿಕ್ಕ ಬಿಡ ನನಗೆ. ಎಲ್ಲೋಗಿದ್ದಿ ಹೇಳು. ಎಲ್ಲ ಗೊತ್ತೈತಿ ಎಲ್ಲೋಗಿದ್ದಿ ಅಂತ. ಬಾಯ್ ಬಿಡು ಸುಮ್ಮನೆ. ಅತ್ತೀರೆ, ಅದು ಅದೇ ನಿಮ್ಮ ಯಾರಪ್ಪ ಅವರು? ಏನು ಮತ್ತೆ ಅದೇ ಅತ್ತೀರೆ, ಅವರೇ ಸಾವಿತ್ರಿ ಅಂತ ಇದಾರಲ್ಲ, ಅವ್ರ ಮಗಳ ಮದ್ವೆ ಆಗ್ತೈತಲ್ಲ, ಅಲ್ಲಿ ಹೋಗಿದ್ದೆ. ಅದೇ ಆ ಸಾವಿತ್ರಿ ಮಗಳ ಮದ್ವೆಗೆ ಯಾಕೆ ಹೋಗಿದ್ದಿ ಅಂತ ನಾನು ಕೇಳ್ತಿರೋದು. ಇನ್ನು ಬೆಳಗ್ಗೆ ತಾನೇ ಹೇಳಿರ್ಲಿಲ್ಲ ನಿನಗೆ ನಾನು, ಆಕಿಗೂ ನನಗೂ ಕಂಡ್ರೆ ಆಗಲ್ಲ ಅಂತ ಹೇಳಿ. ಒಬ್ರಿಗೊಬ್ರು ಹಾವು ಮುಗಿಸಿ ತರ ಇದೀವಿ. ಅದು ಅಲ್ದಾಕಿ ನನಗೆ ಮದ್ವೆ ಕರೆದೂ ಇಲ್ಲ. ಕರಿದಿರೋ ಮದ್ವೆಗೆ ಹೋಗಿಯ ನಾಚಿಕೆಲ್ಲ ನಿನಗೆ? ಇನ್ನಾಕಿ ಸಾವಿತ್ರಿ ಇಂಥದ್ದೇನಾದ್ರೂ ಆಗ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತಾಳೆ. ನನ್ನ ಮೇಲೆ ಮೊದಲೇ ಜಿದ್ದವಳಿಗೆ ಇನ್ನು ಇಂಥದ್ದೇನೋ ಸಿಕ್ತಾ? ಮುಗಿತಗ, ಊರು ತುಂಬ ಡಂಗುರ ಸರ್ಕೊಂಬರ್ತಾಳೆ ಇವಾಗ. ಅಯ್ಯೋ ಸುಶೀಲಕ್ಕ ಸಸಿ, ನಾವು ಕರಿದೇನೆ ನಮ್ಮ ಮಗಳ ಮದ್ವೆ ಊಟಕ್ಕೆ ಬಂದಿದ್ಲು. ಚೆನ್ನಾಗಿ ಊಟ ಮಾಡ್ಕೊಂಡು ಹೋದ್ಲು. ಹಂಗೆ ಹಿಂಗೆ ಅಂತೇಳಿ ಊರು ತುಂಬ ಡಂಗೂರ ಹೊಡ್ಕೊಂಡ್ ಬರ್ತಾಳೆ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದಿರ್ತಾಳೆ ಅಕ್ಕಿ ಅಂತೂ. ಇದೆಲ್ಲ ಆಗ ನಿನ್ನಿಂದನೇ. ನಾನು ನಿನಗೆ ಹೇಳಿರ್ಲಿಲ್ಲ ಬೆಳಗ್ಗೆನು ಅವ್ರ ಕಂಡು ನನಗೆ ಆಗಲ್ಲ ಅಂತೇಳಿ? ಗೊತ್ತಿದ್ದು ಅವ್ರ ಮಗಳ ಮದ್ವೆಗೆ ಏನು ಕೋದಿ ನೀನು? ಊರಿ ಅತ್ತಿಯರೆ, ನಾನು ಹೋಗಿದ್ದೆ, ಎಲ್ಲಾನು ಆತು. ಆದ್ರೆ ನಾನು ಹೋಗೋದಕ್ಕೂ ಒಂದು ಬಲವಾದ ಕಾರಣ ಐತಿ. ಎಲ್ಲ ತಿಳ್ಕೊಂಡ್ಮೇಲೆ ಕಾರಣ ತಿಳ್ಕೊಂಡು ಬೇಕಿದ್ರೆ ನೀನು ನನಗೆ ಏನಾದರೂ ಅನ್ರಪ್ಪ. ನಾನು ಮಾಡಿ ತಪ್ಪು ಅಂತನಾದ್ರು ಹೇಳ್ರಿ, ಸರಿ ಅಂತನಾದ್ರು ಹೇಳ್ರಿ, ನಿಮಗೆ ಬಿಟ್ಟಿದ್ದು. ಆಮೇಲೆ ನಾನು ತವ್ರ ಮನೆಗೆ ಓಡಿಸ್ತಿರೋ ಬಿಡ್ತಿರೋ ಎಲ್ಲರೂ ನಿಮಗೆ ಬಿಟ್ಟಿದ್ದು. ಏನವ ಅಂತ ಬಲವಾದ ಕಾರಣ? ಏನಂತ ಹೇಳು. ಅಯ್ಯೋ ಅತ್ತಿ, ಹೆಂಗೆಲ್ಲಪ್ಪ ನಿಮಗದು? ಸ್ವಲ್ಪ ಬರ್ರಿ ಇಲ್ಲಿ ಹೇಳ್ತೀರಿ. ಯಾಕ ಇಲ್ಲ ನಿಂತ್ಕೊಂಡ್ರೆ ಬೇಡ ಅಂತ ಅಲ್ಲಿಂದ ಹೇಳಿ ಕೇಳಿಸ್ತೀವಿ. ನನಗೆ ಚೆನ್ನಾಗಿ ಹಾಕಿವಿ ಯಾತ್ತೀರಿ, ಸ್ವಲ್ಪ ಬರ್ರಿ ಇಲ್ಲಿ, ಆ ಥರ ಹೇಳ್ತೀನಿ. ಏನು ಹೇಳಕ್ಕಂತಾಳ ಅಂತ ಅದಕ್ಕೆ? ಏನು ಹೇಳು. ಅಲ್ಲ ರೀ ಅತ್ತಿಯವ್ರೆ, ನಿಮಗೂ ಆ ಸಾವಿತ್ರಿ ಅವ್ರಿಗೂ ಆಗಲ್ಲ, ಹೌದಾ? ನೀ ಬನ್ನಿ, ಅವ್ರಿಗೂ ನನಗೂ ಆಗಲ್ಲ ಅಂತಾರೆ. ನಿನಗೆ ಹೋಗ್ಬೇಡ ಅಂತ ಹೇಳಿದ್ ನಾನು. ಆತು, ಸ್ವಲ್ಪ ಸಮಾಧಾನದಿಂದ ಕೇಳ್ರಿ, ಹೇಳ್ತೀನಿ. ಹೇಳು. ನೋಡ್ರಿ ಅತ್ತಿ,
ಓ ಏನಪ್ಪ ಏನೇನು ಮಾಡಿಸಿದ್ರು ಅಡುಗೆ? ಚಿತ್ರಾನ್ನ, ಮೊಸರನ್ನ, ಅನ್ನ, ಸಾರು, ಹಪ್ಪಳ, ಸಂಡ್ಗಿ, ಆಮೇಲೆ 2 ಥರದ ಪಲ್ಯ, ಆಮೇಲೆ ಶಾವಿಗೆ ಪಾಯಸ, ಲಡ್ಡು, ಆಮೇಲೆ ಏನಪ್ಪ ಬಾದ್ಶಾ, ಮಜ್ಜಿಗೆ, ಇನ್ನು ಮತ್ತೆ ಹೊರಗಡೆ ಏನೋ ಐಸ್ ಕ್ರೀಮ್ ಕೊಟ್ಟರು. ಇಷ್ಟೆಲ್ಲ ಇತ್ತು. ಇಷ್ಟು ಊಟಕ್ಕೆ ಮಾಡಿಸಿದ್ರು ಅಲ್ಲಿ. ಅದನ್ನೆಲ್ಲ ಯಾಕೆ ಇಲ್ಲಿ ಬೊಗ್ಳ ಕುಂತೀಯ? ನನಗೆ ಪಿತ್ತ ನೆತ್ತಿಗೆ ಏರ್ಸ್ಬೇಡ ನೀನು. ತಿಂದು ಬಂದಿದ್ದಲ್ಲದೆ ಮತ್ತೆ ಎಲ್ಲಾನು ಹೇಳಕ್ಕಂತಾಳೆ ನಾಚಿಕೆ ಇಲ್ದೆ. ಹೇಳ್ತಾರೆ ಸುಮ್ಮನೆ. ಈಗ ಇಷ್ಟೆಲ್ಲದಕ್ಕೂ ಹೊರಗಡೆ ತಿಂದಿದ್ರೆ ಎಷ್ಟಾಗ್ತಿತ್ತು? ಏನೊಂದು 250 ರೂಪಾಯಿ 300 ರೂಪಾಯಿ ಆಗ್ತೈತೇನ. ಯಾಕಂದ್ರೆ ಅರ್ಥ ಮಾಡ್ಕೊಳ್ರಿ ಅತ್ತೀರಿ, ನಿಮ್ದು ಅವ್ರದ್ದು ಜಗಳ ಏನಕ್ಕಾಗಿತ್ತು ಅಂತ ಹೇಳಿದ್ರಿ ನೀವು ಹೇಳ್ರಿ. ಆಕೆ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಲಾ, ಆಕೆ ಕಡಿಮೆ ಕೊಟ್ಟಿದ್ಲು ಅಂತ ಜಗಳ ಆಡಿದ್ನವ. ಆದ್ರೂ ಆಕೆ ಏನು ಕೊಡ್ಲಿಲ್ಲ ಬಿಡು, ನಂದೇನು ದುಡ್ಡು ವಾಪಸ್ಸು. ಅಲ್ಲೇ ಇರೋದು ಪಾಯಿಂಟ್. ಏನು ಪಾಯಿಂಟ್ ಗುಂಟು? ಅಲ್ಲ ರೀ ಅತ್ತೇರೆ, 250 ರೂಪಾಯಿ 300 ಒಂದು ಊಟಕ್ಕೆ ಅಂದರೆ ನಾನು ಹೋಗಿ ಊಟ ಮಾಡ್ಕೊಂಬನ್ನ ಜೊತೆಗೆ. ಆಮೇಲೆ ಲಡ್ಡು ಒಂದು 4-5 ತೊಗೊಂಬಂದಿನಿ, ಬ್ಯಾಗ್ ಹಾಕೊಂಡು ಆ ಕಡೆ ಇಟ್ಟೀನಿ. ಆಮೇಲೆ ಮತ್ತೇನು ತೊಗೊಂಬಂದಪ್ಪ, ಇದು ಪೂರಿ ಮಾಡಿಸಿದ್ರು ಕರೆಕ್ಟು, ಅದನ್ನು ಹೇಳ್ಕೊಂಬಂದಿನಿ. ಅಲ್ಲಿಗೆ ಅದ್ರದ್ದು ಇವತ್ತು ರಾತ್ರಿದು ಊಟಕ್ಕೆ ಆತ ಸ್ವಲ್ಪ. ಅಲ್ಲಿಗೆ ಕಂಡಾಬಟ್ಟಿ ಒಂದು 300 ಇಲ್ಲ 400 ರೂಪಾಯಿ ಅವ್ರ ಕಡೆಯಿಂದ ನಮ್ಮ ಕೈಗೆ ಬಂದಂಗೆ, ಗೊತ್ತಾ? ಆಕೆ ಬೇಡ ಅಂತ ಬಿಟ್ಟಾಕಿನಿ, ಆಕೆ ತೊಗೊಂಡು ಏನು ಮಾಡ್ಬೇಕಿತ್ತು? ಸರಿ ಅತ್ತೇರೆ, ನಿಮಗೆ ಮೋಸ ಮಾಡ್ಯಾರ ಅವರು. ಅವ್ರನ್ನ ಸುಮ್ಮನೆ ಬಿಡ್ಬೇಕಾ? ಅವ್ರ ಮದ್ವೆಗೆ ಹೋಗಿ, ಅವ್ರ ಮದ್ವೆ ಊಟಕ್ಕೆ ಹೋಗಿ ನಾನು ಅವ್ರಿಗೆ ಮೋಸ ಮಾಡಿ ಬಂದೆ ಅಷ್ಟೇ. ಅದು ಅಲ್ಲದೆ ನೀವು ಯಾರು, ಎಷ್ಟು ಉಳಿಸ್ತೀರಾ ನೀವು ಎಲ್ಲದರಲ್ಲೂ, ಪ್ರತಿಯೊಂದರಲ್ಲೂ? ನಿಮ್ಮ ಸೊಸೆಯಾಗಿ ನಾನು ಇಷ್ಟು ಉಳಿಸಿದ್ದೀನಿ, ನೀವು ನನಗೇನು ಹೇಳ್ತೀನೋ ಇಲ್ಲಪ್ಪ. ಹಂಗೆ ನೋಡಿದ್ರೆ ನೀವು ಹೋಗ್ಬೇಕು ನನಗೆ, ನೀವು ನೋಡಿದ್ರೆ ಬೈಕೊಂಡು ನಿಂತ್ಕೊಂಡಿರ. ಯೋಚನೆ ಮಾಡ್ರಿ, ಕಂಡಾಬಟ್ಟಿ 300-400 ರೂಪಾಯಿ ಉಳಿಸೇನಿ ಇವತ್ತು ನಾನು. ನಂದು ಊಟ ಆಯ್ತಾ? ರಾತ್ರಿಗೆ ಒಂದು 4-5 ಲಡ್ಡು ತಂದಿನ, ಪೂರಿ ತಂದಿನ, ಆಮೇಲೆ ಪಲ್ಯನೂ ಸ್ವಲ್ಪ ಹಾಕೊಂಬಂದಿನಿ. ಹಂಗೆ ಕವರ್ ತೊಗೊಂಡೋಗಿದ್ದೆ, ಅದರೊಳಗೆ ಅಡುಗೆ ಮನೆ ಹತ್ರ ಹೋದಾಗ ಮಾಡಿ ಆ ಪಲ್ಯನ ಹಾಕೊಂಬಂದಿನಿ. ಆತಲ್ಲ, ಇನ್ನೇನು ಅನ್ನ ಮಾಡಿ ಸಾರು ಮಾಡಿದ್ರೆ ಮುಗಿತು ರಾತ್ರಿಗೆ. ಎಷ್ಟೆಲ್ಲ ಉಳಿಸೀನಿ ನೀವೇನ್ರಿ? ಅಲ್ಲ ರೀ ಅತ್ತಾರೆ, ನಮಗೆ ಮೋಸ ಮಾಡಿದ್ರೆ ಯಾಕೆ ಮಾಡಬೇಕು? ನಾವು ತಿರ್ಗಾ ಮೋಸ ಮಾಡಬೇಕು ಅಷ್ಟೇ ನಾನು ಮಾಡಿದ್ದು. ನೀವೇನು ಖುಷಿ ಪಡ್ಬೇಕ್ರೀಪ. ಹೌದಲ್ಲ, ಕಂಡಾಬಟ್ಟೆ 300-400 ರೂಪಾಯಿ ಉಳಿಸಿಯಲ್ಲೇ ನನ್ನ ಸೊಸಿ. ಒಳ್ಳೇದಾಯ್ತು ಬಿಡು. ಮತ್ತು ಅಯ್ಯರ್ಗೆ ಏನಾದರೂ ಮಾಡಿದ್ದೆ ಹೆಂಗೆ? ಅತ್ತೇರೆ, ಅಯ್ಯರಕ್ಕೆ 10 ರೂಪಾಯಿ ಇಟ್ಟಿದ್ದೆ. ಆಮೇಲೆ ಅದು ಯಾವುದೋ ನೆಗ್ಗಿದ್ದು 1 ರೂಪಾಯಿ ಇತ್ತಾ, 10 ರೂಪಾಯಿ ಬರ್ತಂತೆ, 11 ರೂಪಾಯಿ ಹಾಕಿ ಕೊಟ್ಟು ಬಂದೀನಿ. ಅದ್ರ ಮೇಲೆ ಏನು ಹೆಸರು ಬರ್ತಿಲ್ಲ, ಆದರೂ ಫೋಟೋದಾಗ ನಮ್ದು ಇರ್ತತ, ನಮ್ಮ ಹೋಗಿ ಕೊಟ್ಟಿದ್ದು ಇರ್ತದಷ್ಟೇ. ಅದೇನು ಒಳ್ಳೆ ಕೆಲಸ ಮಾಡಿ. ಆದರೂ ಕರಿಯರ್ ಮದ್ವೆಗೆ ಹೋಗ್ಬಾರ್ದಿತ್ತು. ಆದರೂ ಆಕೆ ಬಂದು ಏನು ಜಗಳ ಮಾಡ್ತಾಳೆ, ನಾವು ಕರೀದೇನೆ ಬಂದರು ಅಂತ ಹೇಳಿ. ಅಯ್ಯ, ಎಲ್ಲಿ ಕರೆದಿಲ್ರಿ ಅತ್ತೇರೆ? ಅವ್ರೇನೋ ಕರೆದಿಲ್ಲ, ಆದರೆ ಅವ್ರ ಗಂಡ ಮಾವರಿ ಕರೆದಿದ್ಲಿಲ್ಲೇನು? ಮಾವರಿ ಕರ್ದಾರಂತೆ, ಅವ್ರು ನನ್ನ ಹತ್ರ ಹೇಳ್ತಿದ್ರು. ಅವ್ರು ಹೆಂಗೇನಾದ್ರು ಬಂದು ಮನೆ ಹತ್ರ ಹೇಳಿದ್ರೆ, ಅಯ್ಯೋ ನಿನ್ನ ಗಂಡ ಬಂದು ಕರೆದಿದ್ದ, ಅದಕ್ಕೆ ನಮ್ಮ ಮಾವರು ಹೋಗಕ್ಕಾಗದೆ ಅವ್ರು ಸೊಸಿನ ಕಳ್ಸಿಕೊಟ್ಟಾರ, ನನ್ನ ಗಂಡ ಹೋಗಕ್ಕಾಗದೆ ಸೊಸಿ ಕಳ್ಸಿಕೊಟ್ಟಾರ ಅಂತ ಹೇಳ್ರಿ ನೀವು. ಮುಗಿತಪ್ಪ. ಕಾಳು ಹಂಗೆ ಮಾಡ್ತೀನಿ. ಅಯ್ಯೋ ನನ್ನ ಮುದ್ದ ಸಸಿ, ದೃಷ್ಟಿನೇ ಬಂತಲ್ಲೇವಾ ನಿನಗೆ? ಸರಿ ಆಯ್ತು, ಹೋಗಿ ಒಳಗೆ ಹೋಗಿ ಪಲ್ಯಗಿಲ್ಲ ಬಿಸಿ ಮಾಡು, ಮತ್ತೆ ಹಾಳಾಗಬಾರ್ದದು, ರಾತ್ರಿಗೆ ಅದ್ರ ತಿಂದ್ರಾತು. ಸರಿ ಆಯ್ತು ರೀತಿ. ಅಂದ್ರೆ ನೀವಿನ್ನು ಯಾರು ಹೋಗಿಲ್ಲ ಮನೆಗೆ? ಅಲ್ಲ ಸುಶೀಲಕ್ಕ, ನಿನ್ ಸೊಸೆ ನೋಡಿದ್ರೆ ಆಕಿ ಸಾವಿತ್ರಿ ಮನೆಗೆ ಮಗಳ ಮದುವೆ ಹೋಗ್ಬಂದಾಳೆ, ನೀನೇನು ಅಂದಿಲ್ಲ. ನೀವು ನೋಡಿದ್ರೆ ಮನೆಗೆ ಹೋಗಿಲ್ಲ ಅಂತ ಕೇಳ್ತೀಯಲ್ಲೇವ? ನಾವೇನೇ ಜಗಳ ಆಗತ್ತೆ ಅಂತ ಅಂದ್ಕೊಂಡಿವಿ. ಯಾ ಬಿಡ್ರಿ ಅವ, ಏನೂ ಗೊತ್ತಿಲ್ಲದೆ ಹೋಗಿ ಬಂದಾಳಂತೆ ನನ್ನ ಸೊಸಿ. ಅವ್ರು ಯಾರಂತ ಗೊತ್ತಿರಲಿಲ್ಲ ಅಂತ ಆಕೆಗೆ ಅಷ್ಟು ಕರೆಕ್ಟಾಗಿ. ಆಕೆ ಗೆಳ್ತಿನ ಯಾರೋ ಕರ್ಕೊಂಡು ಹೋದ್ರಂತಲ್ಲ, ಧಾರೆ ಸಿಕ್ಕಿದ್ರಂತೆ, ಕರ್ಕೊಂಡು ಹೋದ್ಲಂತೆ ಮದ್ವೆಗೆ. ಆಕೆ ಕರ್ಕೊಂಡೋಗಿ ಆಮೇಲೆ ಅರ್ಜೆಂಟ್ ಐತಂತೆ ಅಲ್ಲಿಂದಲೇ ಹೋಗ್ಬಿಟ್ಲಂತವ. ಅದಕ್ಕೆ ಈಕೆ ಮತ್ತೆ ನೀವು ಊಟ ಮಾಡ್ಕೊಂಡು ಹೋಗು ಅಂತ ಅವ್ರು ಅಂದಾರಂತೆ, ಅದಕ್ಕೆ ಈಕೆ ಊಟ ಮಾಡ್ಕೊಂಡು ಬಂದಾಳ ಅಷ್ಟೇ. ನೀವು ಹೋಗ್ರಿ, ನಿಮ್ಮ ಮನೆ ಕೆಲಸ ಏನೇನೈತೆ ನೋಡ್ಕೊ ಹೋಗ್ರಿ ಆಯ್ತಾ? ನಾನು ಕೆಲಸ ಇದಾವೆ, ಅವ್ರ ನೀನು ಊಟ ಮಾಡಿಲ್ಲ, ನಾನು ಸೊಸಿ ಬರಲಿ ಅಂತ ಕಾಯ್ತಾ ಇದ್ದೆ. ನಾನು ಹೋಗಿ ಊಟ ಮಾಡಿ ಮಕ್ಕಂತೀನಿ ಸ್ವಲ್ಪ ಹೊತ್ತು, ಬರ್ತೀನಿ ಆಯ್ತಾ? ಇದೇನು ಇದು ನಮಗೆ ಉಲ್ಟಾ ಆಯ್ತಲ್ಲ. ಅಯ್ಯೋ ಪಾಪ, ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಅಂತ ನಿಂತ್ಕೊಂಡಿದ್ರಿ, ಫುಲ್ ಮೂಡ್ ಅಪ್ಸೆಟ್ ಆಯ್ತೇನಲ್ಲ. ಹೋಗಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಬೈ ಬಾಯ್. ಯವ್ವ, ಇವರೇನು ಅತ್ತಿ ಸೊಸಿ ಹಗುರ ಇಲ್ಲವಾ ಇವರು?